ಇಲಾಖೆಗಳ ಅಧಿಕಾರಿಗಳಿಗೆ ಸೂಚನೆ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೂಚಿಸಿರುವ ಅನುಸಾರ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು, ಎಲ್ಲಾ ಸ್ತರದ ಅಧಿಕಾರಿಗಳು ಸಂಜೆ 6 ಗಂಟೆಯವರೆಗೂ ಕಡ್ಡಾಯವಾಗಿ ಹಾಜರಿರಬೇಕು. ಮತ್ತೊಮ್ಮೆ ಮನವಿ, ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಈ ಸೂಚನೆ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಸೂಚಿಸಿರುವ ಅನುಸಾರ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಅರ್ಥಾತ್ ಎಲ್ಲ ಸ್ತರದ ಅಧಿಕಾರಿಗಳು ಸಂಜೆ 6 ಗಂಟೆಯವರೆಗೆ ಕಡ್ಡಾಯವಾಗಿ ಹಾಜರಿರಬೇಕಾಗಿದೆ. ಅಂತೆಯೇ ಇಂದು ಸ್ವೀಕರಿಸಿದ ಎಲ್ಲಾ ಅರ್ಜಿಗಳನ್ನ ಇಲಾಖೆಗಳು ಹಿಂದೆ ಸ್ಕ್ಯಾನ್ ಮಾಡಿ IPGRS ಪೋರ್ಟಲ್ನಲ್ಲಿ ತಪ್ಪದೆ ಅಪ್ಲೋಡ್ ಮಾಡುವುದು. ದಿನದ ಅಂತ್ಯಕ್ಕೆ ಇಲಾಖಾವಾರು ಸ್ವೀಕರಿಸಿದ ಅರ್ಜಿ ಹಾಗೂ ಸ್ಥಳದಲ್ಲೇ ಇತ್ಯರ್ಥಪಡಿಸಿದ ಅರ್ಜಿಗಳ ಮಾಹಿತಿಯನ್ನ ಒದಗಿಸತಕ್ಕದ್ದು. ಅಧಿಕಾರಿಗಳಿಗೆ ಸೂಚನೆ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೂಚಿಸಿರುವ ಅನುಸಾರ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು, ಎಲ್ಲಾ ಸ್ತರದ ಅಧಿಕಾರಿಗಳು ಸಂಜೆ 6 ಗಂಟೆಯವರೆಗೂ ಕಡ್ಡಾಯವಾಗಿ ಹಾಜರಿರಬೇಕು. ಮತ್ತೊಮ್ಮೆ ಮನವಿ, ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಈ ಸೂಚನೆ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಸೂಚಿಸಿರುವ ಅನುಸಾರ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಅರ್ಥಾತ್ ಎಲ್ಲ ಸ್ತರದ ಅಧಿಕಾರಿಗಳು ಸಂಜೆ 6 ಗಂಟೆಯವರೆಗೆ ಕಡ್ಡಾಯವಾಗಿ ಹಾಜರಿರಬೇಕಾಗಿದೆ. ಅಂತೆಯೇ ಇಂದು ಸ್ವೀಕರಿಸಿದ ಎಲ್ಲಾ ಅರ್ಜಿಗಳನ್ನ ಇಲಾಖೆಗಳು ಹಿಂದೆ ಸ್ಕ್ಯಾನ್ ಮಾಡಿ IPGRS ಪೋರ್ಟಲ್ನಲ್ಲಿ ತಪ್ಪದೆ ಅಪ್ಲೋಡ್ ಮಾಡುವುದು. ದಿನದ ಅಂತ್ಯಕ್ಕೆ ಇಲಾಖಾವಾರು ಸ್ವೀಕರಿಸಿದ ಅರ್ಜಿ ಹಾಗೂ ಸ್ಥಳದಲ್ಲೇ ಇತ್ಯರ್ಥಪಡಿಸಿದ ಅರ್ಜಿಗಳ ಮಾಹಿತಿಯನ್ನ ಒದಗಿಸತಕ್ಕದ್ದು. ಅಧಿಕಾರಿಗಳಿಗೆ ಸೂಚನೆ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೂಚಿಸಿರುವ ಅನುಸಾರ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು, ಎಲ್ಲಾ ಸ್ತರದ ಅಧಿಕಾರಿಗಳು ಸಂಜೆ 6 ಗಂಟೆಯವರೆಗೂ ಕಡ್ಡಾಯವಾಗಿ ಹಾಜರಿರಬೇಕು. ಮತ್ತೊಮ್ಮೆ ಮನವಿ, ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಈ ಸೂಚನೆ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಸೂಚಿಸಿರುವ ಅನುಸಾರ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಅರ್ಥಾತ್ ಎಲ್ಲ ಸ್ತರದ ಅಧಿಕಾರಿಗಳು ಸಂಜೆ 6 ಗಂಟೆಯವರೆಗೆ ಕಡ್ಡಾಯವಾಗಿ ಹಾಜರಿರಬೇಕಾಗಿದೆ. ಅಂತೆಯೇ ಇಂದು ಸ್ವೀಕರಿಸಿದ ಎಲ್ಲಾ ಅರ್ಜಿಗಳನ್ನ ಇಲಾಖೆಗಳು ಹಿಂದೆ ಸ್ಕ್ಯಾನ್ ಮಾಡಿ IPGRS ಪೋರ್ಟಲ್ನಲ್ಲಿ ತಪ್ಪದೆ ಅಪ್ಲೋಡ್ ಮಾಡುವುದು. ದಿನದ ಅಂತ್ಯಕ್ಕೆ ಇಲಾಖಾವಾರು ಸ್ವೀಕರಿಸಿದ ಅರ್ಜಿ ಹಾಗೂ ಸ್ಥಳದಲ್ಲೇ ಇತ್ಯರ್ಥಪಡಿಸಿದ ಅರ್ಜಿಗಳ ಮಾಹಿತಿಯನ್ನ ಒದಗಿಸತಕ್ಕದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.